ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಬೆಂಗಳೂರಿನ ವೈಯಾಲಿಕಾವಲ್ ಶ್ರೀನಿವಾಸ ದೇವಾಲಯದಲ್ಲಿ ಅದ್ಧೂರಿಯಾಗಿ ಜರುಗಿದ ಶತಕಲಶಾಭಿಷೇಕ. ಸುಗಂಧ ದ್ರವ್ಯಾಭಿಷೇಕದಲ್ಲಿ ಭಗವಂತನನ್ನು ದರ್ಶಿಸಿ ಧನ್ಯರಾದ ಭಕ್ತಜನ. ನಾಡಿನಾದ್ಯಂತ ಅಧಿಕ ಮಾಸದ ನಿಮಿತ್ತ ವಿಶೇಷ ಪೂಜೆ ಪಾರಾಯಣ. ಹಲವು ಆಲಯಗಳು, ಭಕ್ತರ ಮನೆಗಳಲ್ಲಿ ನೆರವೇರಿದ ಸಾಮೂಹಿಕ ಭಜನೆ. ಉಡುಪಿ ತೆಂಕಪೇಟೆಯ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಅದ್ಧೂರಿ ವಸಂತ ಪೂಜೆ. ಆಲಯಗಳು ಮಹಾಪೂಜೆ, ಭಜನೆ, ವೇದ ಮಂತ್ರ ಪಠಣದೊಂದಿಗೆ ಪ್ರತಿಧ್ವನಿಸಿತು. ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅಷ್ಟೋತ್ತರ ಶತಕಲಶಾಭಿಷೇಕವು ಆಗಮೋಕ್ತವಾಗಿ ನೆರವೇರಿತು. ಪ್ರತಿ ತಿಂಗಳ ಮೊದಲನೆಯ ಬುಧವಾರದಂದು ಸ್ವಾಮಿಗೆ ಅಷ್ಟೋತ್ತರ ಶತಕಲಶಾಭಿಷೇಕವನ್ನು ನಿರ್ವಹಿಸಲಾಗುವುದು. ಇದರ ಅಂಗವಾಗಿ ಆಲಯದ ಆವರಣದಲ್ಲಿ ಪವಿತ್ರ ದ್ರವ್ಯಗಳನ್ನು ತುಂಬಿದ ಕಳಶಗಳನ್ನು ಪ್ರತಿಷ್ಠಾಪಿಸಿ ಕಳಶ ಪೂಜೆಯನ್ನು ನಿರ್ವಹಿಸಲಾಯಿತು. ನಂತರ ಸ್ನಾನಪೀಠದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸ ಮತ್ತು ಭೋಗ ಶ್ರೀನಿವಾಸ ಸ್ವಾಮಿಯನ್ನು ಆಸೀನಗೊಳಿಸಿ ಕಳಶಗಳಲ್ಲಿರುವ ಹಾಲು, ಮೊಸರು, ಜೇನುತುಪ್ಪ ಹಾಗೂ ಎಳನೀರಿನಿಂದ ವೇದ ಪಾರಾಯಣದೊಂದಿಗೆ ಅಭಿಷೇಕವನ್ನು ನೆರವೇರಿಸಿ ಧೂಪದೀಪ ನಿವೇದನೆಗಳನ್ನು ಸಮರ್ಪಿಸಲಾಯಿತು. ಭಕ್ತರು ಅಭಿಷೇಕವನ್ನು ಕಣ್ತುಂಬಿಕೊಂಡು ಆನಂದ ಪರವಶರಾದರು. ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ಕೇವಲ ಭವದೋಳು ಧಾವತಿಗೊಂಡು ನಾ, ಕೇವಲ ಭವದೋಳು ಧಾವತಿಗೊಂಡು ನಾ, ಕಾವರ ಕಾಣದೆ ದೇವನೇ ಮೊರೆ ಹೊಕ್ಕೆ. ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ಉದಿತ ಭಾಸ್ಕರ ಪ್ರಕಾಶ ಶ್ರೀ ವೆಂಕಟೇಶ ಪದ್ಮಾವತಿಯ ಪ್ರಾಣೇಶ. ಉದಿತ ಭಾಸ್ಕರ ಪ್ರಕಾಶ ಶ್ರೀ ವೆಂಕಟೇಶ ಪದ್ಮಾವತಿಯ ಪ್ರಾಣೇಶ. ಪದುಮ ಸಂಭವ ಭವ ತ್ರಿದಶಾಧಿಪನುತ ಪದ ಪಂಕಜವೆನ್ನ, ಹೃದಯದಿ ತೋರೋ ಶ್ರೀ ಸದನ ಹಯವದನ. ಜಿತಕದನ ಕೃತ ಖಳ ಕುಲ ನಿಧನ ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ.
ಉಡುಪಿಯ ತೆಂಕಪೇಟೆಯಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಜಿಎಸ್ಬಿ ಯುವಕ ಮಂಡಳಿಯ ಆಶ್ರಯದಲ್ಲಿ ವಸಂತ ಪೂಜೆ ವೈಭವದಿಂದ ಜರುಗಿತು. ಈ ನಿಮಿತ್ತ ಸರ್ವಾಲಂಕೃತ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿ ಆಸೀನಗೊಳಿಸಿ ಮಂಗಳವಾದ್ಯಗಳೊಂದಿಗೆ ಪಲ್ಲಕ್ಕಿ ಉತ್ಸವ ನಡೆಯಿತು. ನಂತರ ವಸಂತ ಮಂಟಪದ ರಜತ ಪೀಠದಲ್ಲಿ ಸ್ವಾಮಿಗೆ ಮಹಾಪೂಜೆ, ಭಜನೆ, ವೇದಮಂತ್ರ ಪಠಣೆ, ಭರತನಾಟ್ಯ ಸಹಿತ ಅಷ್ಟಾವಧಾನ ಸೇವೆ ನೆರವೇರಿಸಿ ಮಹಾಮಂಗಳಾರತಿ ಬೆಳಗಲಾಯಿತು. ಈ ವೇಳೆ ದೇವಳದ ಪ್ರಧಾನ ಅರ್ಚಕರು ಹಾಗೂ ಗಣ್ಯರು ಸೇರಿದಂತೆ ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಉಪಸ್ಥಿತರಿದ್ದರು. ಮಂಗಳವಾರ ತಿರುಮಲದ ಎಸ್ವಿ ಮ್ಯೂಸಿಯಂ ಸಭಾಂಗಣದಲ್ಲಿ ಟಿಟಿಡಿ ಆರೋಗ್ಯ ಇಲಾಖೆ, ಎಫ್ಎಸ್ಎಸ್ಎಐ ಮತ್ತು ನೆಸ್ಲೆ ಇಂಡಿಯಾ ಜಂಟಿಯಾಗಿ ಆಯೋಜಿಸಿದ್ದ ಆಹಾರ ಸುರಕ್ಷತೆ ಮತ್ತು ನೈರ್ಮಲ್ಯದ ಕುರಿತು 3 ದಿನಗಳ ವಿಶೇಷ ತರಬೇತಿ ಕಾರ್ಯಕ್ರಮವನ್ನು ಟಿಟಿಡಿ ಅಡಿಷನಲ್ ಇಒ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ ಅವರು, ಪ್ರತಿದಿನ ತಿರುಮಲಕ್ಕೆ ಭೇಟಿ ನೀಡುವ ಲಕ್ಷಾಂತರ ಭಕ್ತರಿಗೆ ಗುಣಮಟ್ಟದ ಮತ್ತು ಸುರಕ್ಷಿತ ಆಹಾರವನ್ನು ಒದಗಿಸುವುದು ಟಿಟಿಡಿಯ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು. ಆಹಾರ ತಯಾರಿಕೆ, ಸಂಗ್ರಹಣೆ ಮತ್ತು ವಿತರಣಾ ಪ್ರಕ್ರಿಯೆಗಳಲ್ಲಿ ನೈರ್ಮಲ್ಯ ಮಾನದಂಡಗಳನ್ನು ಅನುಸರಿಸಬೇಕು ಎಂದು ಅವರು ಆದೇಶಿಸಿದರು. ಟಿಟಿಡಿ ಅನ್ನಪ್ರಸಾದದಲ್ಲಿ ಆಹಾರ ಗುಣಮಟ್ಟವನ್ನು ಕಾಯ್ದುಕೊಳ್ಳುತ್ತಿದೆ ಮತ್ತು ಅದೇ ರೀತಿ ತಿರುಮಲದ ವಿವಿಧ ಹೋಟೆಲ್ಗಳು ಸಹ ಹೆಚ್ಚಿನ ಆಹಾರ ಗುಣಮಟ್ಟವನ್ನು ಕಾಯ್ದುಕೊಳ್ಳಬೇಕು. ಹೋಟೆಲ್ ಮಾಲೀಕರು ತಮ್ಮ ಸಿಬ್ಬಂದಿಗೆ ನೈರ್ಮಲ್ಯ, ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಬಗ್ಗೆ ನಿರಂತರವಾಗಿ ಮಾರ್ಗದರ್ಶನ ನೀಡಬೇಕೆಂದು ಸಲಹೆ ನೀಡಿದರು. ವಿಶ್ವದಾದ್ಯಂತ ಆಧ್ಯಾತ್ಮಿಕ ಕೇಂದ್ರವೆಂದು ಗುರುತಿಸಲ್ಪಟ್ಟ ತಿರುಮಲದಲ್ಲಿ ನೈರ್ಮಲ್ಯವನ್ನು ಮತ್ತಷ್ಟು ಸುಧಾರಿಸುವುದು ಮತ್ತು ಭಕ್ತರಿಗೆ ಸುರಕ್ಷಿತ ಆಹಾರವನ್ನು ಒದಗಿಸುವುದು ತರಬೇತಿ ಕಾರ್ಯಕ್ರಮದ ಪ್ರಮುಖ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಉಪ ಇಒ ಶ್ರೀಮನ್ನಾರಾಯಣ, ಆರೋಗ್ಯ ಅಧಿಕಾರಿ ಸುಧಾರಾಣಿ, ಗುಣಮಟ್ಟ ವ್ಯವಸ್ಥಾಪಕ ಲಕ್ಷ್ಮೀನಾರಾಯಣ ರೆಡ್ಡಿ ಮತ್ತು ಇತರ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಬೆಂಗಳೂರು ಪೂರ್ವ ತಾಲೂಕಿನ ಇಮ್ಮಡಿಹಳ್ಳಿಯಲ್ಲಿ ಶ್ರೀ ಪಾಂಡುರಂಗ ಸ್ವಾಮಿಯ ಭಜನೆ ಅದ್ಧೂರಿಯಾಗಿ ಜರುಗಿತು. ಹಲವಾರು ವರ್ಷಗಳಿಂದ ನಿರಂತರವಾಗಿ ಸಾಗುತ್ತಿರುವ ಪಂಡ್ರಾಪುರ ಭಜನಾ ಕಾರ್ಯಕ್ರಮವು ಈ ಬಾರಿಯೂ ವಿಜೃಂಭಣೆಯಿಂದ ನಡೆಯಿತು. ಮೊದಲಿಗೆ ಶ್ರೀ ಪಾಂಡುರಂಗ ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಿ ಗೆಜ್ಜೆ ಪೂಜೆ ಸಲ್ಲಿಸಿ, ತದನಂತರ ಶ್ರೀಕೃಷ್ಣ ಲೀಲೆಗಳ ಅದ್ಧೂರಿ ಪ್ರದರ್ಶನ ನೀಡಿ ವಿಶೇಷ ಪಂಡ್ರಾಪುರದ ಭಜನೆ ಮಾಡಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ದೇವರ ಅನುಗ್ರಹ ಪಡೆದರು. ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಗಡಿಭಾಗದಲ್ಲಿರುವ ವಿಷ್ಣುಪುರಿಯಲ್ಲಿ ನೆಲೆಸಿರುವ ಶ್ರೀ ನಿರ್ವಾಣ ನಾರಾಯಣಮೂರ್ತಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ವೈಭವದಿಂದ ಜರುಗಿದವು. ಈ ನಿಮಿತ್ತ ಆಲಯದಲ್ಲಿನ ಪಂಚಲೋಹ ಉತ್ಸವ ಮೂರ್ತಿಯನ್ನು ವಿಶೇಷ ಪೀಠದಲ್ಲಿ ಆಸೀನಗೊಳಿಸಿ ಪಂಚಾಮೃತಾಭಿಷೇಕ ಮತ್ತು ಶ್ರೀ ಗಂಧೋದಾಭಿಷೇಕಗಳನ್ನು ನೆರವೇರಿಸಲಾಯಿತು. ನಂತರ ವಿಶೇಷವಾಗಿ ಅಲಂಕಾರದೊಂದಿಗೆ ಅಷ್ಟೋತ್ತರ ಪುಷ್ಪಾರ್ಚನಾದಿ ವಿವಿಧ ಪೂಜೆಗಳನ್ನು ಸಲ್ಲಿಸಲಾಯಿತು. ಬಳಿಕ ಆಲಯದಲ್ಲಿರುವ ಎಲ್ಲ ದೇವರುಗಳಿಗೆ ಮಹಾ ಮಂಗಳಾರತಿಯನ್ನು ಬೆಳಗಲಾಯಿತು. ಅನೇಕ ಮಂದಿ ಭಕ್ತರು ದೇವರುಗಳ ದರ್ಶನ ಪಡೆದು ಪಾವನರಾದರು.
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಪ್ರತಿನಿತ್ಯ ಅನ್ನಪ್ರಸಾದ ನೆರವೇರಿಸಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒ ಅವರು ನಿರ್ಧರಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ವೈಯಾಲಿ ಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸಲು ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಅಮರನಾರಾಯಣ ಸ್ವಾಮಿ ಹಾಗೂ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರಿಗೆ ವಿಶೇಷ ಅಭಿಷೇಕ ಅಲಂಕಾರವನ್ನು ಮಾಡಿ ಅಷ್ಟಾವಧಾನ ಸೇವೆ ಪೂಜೆಯನ್ನು ನೆರವೇರಿಸಲಾಯಿತು. ನಂತರ ಸದ್ಗುರು ತಾತಯ್ಯನವರ ಉತ್ಸವ ವಿಗ್ರಹವನ್ನು ರಥದಲ್ಲಿ ಆಸೀನಗೊಳಿಸಿ ರಥೋತ್ಸವವನ್ನು ನೆರವೇರಿಸಲಾಯಿತು. ಈ ವೇಳೆ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ದರು. ಕೃಷ್ಣಗಿರಿ ಸಮೀಪದಲ್ಲಿರುವ
ಗಣಮೂರು ಗ್ರಾಮದಲ್ಲಿ ನೆಲೆಸಿರುವ ಪ್ರಸಿದ್ಧ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಮಹಾ ಕಲ್ಯಾಣೋತ್ಸವವು ಅತ್ಯಂತ ವೈಭವದಿಂದ ಜರುಗಿತು. ಕಲ್ಯಾಣೋತ್ಸವದ ಅಂಗವಾಗಿ ಮುಂಜಾನೆಯಿಂದಲೇ ವಿವಿಧ ಯಾಗಗಳು ಹಾಗೂ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಪುರೋಹಿತರ ವೇದ ಮಂತ್ರಗಳ ಘೋಷ ಹಾಗೂ ಮಂಗಳವಾದ್ಯಗಳೊಂದಿಗೆ ವಿವಿಧ ಬಗೆಯ ಹೂಗಳಿಂದ ವಿಶೇಷವಾಗಿ ಸಿದ್ಧಗೊಳಿಸಿದ್ದ ಮಂಟಪದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಕಲ್ಯಾಣೋತ್ಸವವು ವಿಜೃಂಭಣೆಯಿಂದ ನೆರವೇರಿತು. ಬಳಿಕ ಸುಗಂಧ ದ್ರವ್ಯಗಳು ಮತ್ತು ಪುಷ್ಪಗಳಿಂದ ದೇವರಿಗೆ ವಿಶೇಷ ಅಭಿಷೇಕ ಹಾಗೂ ಆರಾಧನೆಗಳನ್ನು ಮಾಡಲಾಯಿತು. ಈ ಭವ್ಯ ಮಹೋತ್ಸವಕ್ಕೆ ಗಣಮೂರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಸಾವಿರಾರು ಭಕ್ತಾದಿಗಳು ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ಬೆಂಗಳೂರಿನ ಮಲ್ಲೇಶ್ವರಂ 8ನೇ ಕ್ರಾಸ್ನಲ್ಲಿರುವ ಶ್ರೀ ಮಹೇಶ್ವರಿ ದೇವಿ ದೇವಸ್ಥಾನದಲ್ಲಿ 114ನೇ ವರ್ಷದ ವರ್ಧಂತೋತ್ಸವ ವಿಜೃಂಭಣೆಯಿಂದ ಜರುಗಿತು. ಈ ವಿಶೇಷ ಸಂದರ್ಭದಲ್ಲಿ ದೇವಸ್ಥಾನವನ್ನು ಹೂಗಳು, ತೋರಣಗಳು ಹಾಗೂ ವಿದ್ಯುತ್ ದೀಪಾಲಂಕಾರಗಳಿಂದ ವೈಭವಯುತವಾಗಿ ಸಿಂಗರಿಸಲಾಗಿತ್ತು. ದೇವಾಲಯದ ಆವರಣವು ಭಕ್ತರ ಜಯಘೋಷ ಹಾಗೂ ಭಜನೆಗಳಿಂದ ಆಧ್ಯಾತ್ಮಿಕ ಅನುಭೂತಿಯಿಂದ ಕಂಗೊಳಿಸುತ್ತಿತ್ತು. ಉತ್ಸವದ ಅಂಗವಾಗಿ ಶ್ರೀ ಮಹೇಶ್ವರಿ ಅಮ್ಮನವರಿಗೆ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಯಿತು. ಅಲ್ಲದೆ ದೇವಸ್ಥಾನದಲ್ಲಿರುವ ಶ್ರೀ ಗಣಪತಿ, ಮಹೇಶ್ವರಮ್ಮ, ದೊಡ್ಡಮ್ಮ ಮತ್ತು ಚಿಕ್ಕಮ್ಮ ದೇವಿಯರಿಗೂ ವಿವಿಧ ಬಗೆಯ ಪುಷ್ಪಗಳಿಂದ ವೈಭವಯುತ ಅಲಂಕಾರವನ್ನು ಮಾಡಲಾಯಿತು. ಪೂಜಾ ವಿಧಿವಿಧಾನಗಳ ನಂತರ ಅರ್ಚಕರು ದೇವತೆಗಳಿಗೆ ವಿಶೇಷ ಆರಾಧನೆ ಸಲ್ಲಿಸಿ ಮಂತ್ರೋಚ್ಚಾರಣೆಗಳೊಂದಿಗೆ ಮಹಾಮಂಗಳಾರತಿ ನೆರವೇರಿಸಿದರು. ಈ ವೇಳೆ ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ಅಮ್ಮನವರ ಕೃಪೆಗೆ ಪಾತ್ರರಾದರು. ಮೈಸೂರಿನ ಗನ್ ಹೌಸ್ನಲ್ಲಿರುವ ಶ್ರೀ ಉತ್ತರಾದಿ ಮಠದಲ್ಲಿ 33 ದಿನಗಳ ಕಾಲ ನಡೆಯುತ್ತಿರುವ ಅಧಿಕ ಮಾಸೋತ್ಸವದ ಅಂಗವಾಗಿ ಪುರುಷೋತ್ತಮ ಪ್ರಮೋದ ವೇದಿಕೆಯಲ್ಲಿ ಭಗವದ್ಭಕ್ತರು ಪರಮಪೂಜ್ಯ ಶ್ರೀ 1008 ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರಿಂದ ಶ್ರೀಮದ್ ಭಾಗವತ ಅನುಗ್ರಹ ಸಂದೇಶ ಕೇಳಿ ಧನ್ಯರಾದರು. ಧ್ರುವ ಮಹಾರಾಜ ಮಾಡಿದಂತಹ ಸಾಧನೆ, ತಪಸ್ಸು, ದೇವರನ್ನ ಸಾಕ್ಷಾತ್ಕಾರ ಮಾಡಿಕೊಂಡದ್ದನ್ನು ತಿಳಿಸಿಕೊಟ್ಟು ಅವನ ವಂಶದಲ್ಲಿ ಬಂದಂತಹ ಅಂಗರಾಜನ ಕಥೆ, ಪ್ರಾಚೀನ ಬರ್ಹಿ, ಪ್ರಚೇತಸರು ಇವರೆಲ್ಲರ ಕಥೆಗಳನ್ನು ಚತುರ್ಥ ಸ್ಕಂಧದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇದೀಗ ಪ್ರಿಯವ್ರತ ಮಹಾರಾಜನ ಕಥೆಯನ್ನು ತಿಳಿಸ್ತಾರೆ. ಬಹಳ ದೊಡ್ಡ ಚಕ್ರವರ್ತಿ, ಸಾಮಾನ್ಯ ಅಲ್ಲ, ಸ್ವಯಂಭುವ ಮನುವಿನ ಮಗ, ದೇವರ ಮರಿಮಗ, ದೇವರ ಮಗ ಬ್ರಹ್ಮದೇವರು, ಸ್ವಯಂ ಸ್ವತಂತ್ರನಾದ ಪರಮಾತ್ಮ ಸ್ವಯಂಭೂ ಬ್ರಹ್ಮದೇವರು, ಅವರ ಮಗ ಸ್ವಯಂಭುವ ಮನು, ಅವನ ಮಗನೇ ಪ್ರಿಯವ್ರತ ಮಹಾರಾಜ. ದೇವರಿಗೆ ಅಷ್ಟು ಹತ್ತಿರದ ಸಂಬಂಧದವ. ಅಷ್ಟು ಮಾತ್ರ ಅಲ್ಲ, ಪರಮ ಭಗವದ್ಭಕ್ತ, ಮಹಾಪರಾಕ್ರಮಿ, ವೀರ, ಧೀರ, ಶೂರ. ದೊಡ್ಡ ರಾಜ್ಯದ ಕಾರ್ಯಭಾರವನ್ನು ಆಳ್ತಾ ಇದ್ದರೂ ಕೂಡ ಭಗವಂತನಲ್ಲಿ ಯಾವಾಗಲೂ ಮನಸ್ಸನ್ನು ಇಟ್ಟಂತಹ ಮಹಾನುಭಾವ ಆ ಪ್ರಿಯವ್ರತ ಮಹಾರಾಜ. ಸ್ವಯಂಭುವಮನು ರಾಜ್ಯವನ್ನು ಆಳುವುದಕ್ಕೆ ಪ್ರಿಯವ್ರತ ಮಹಾರಾಜನಿಗೆ ಆದೇಶವನ್ನು ಮಾಡುತ್ತಾನೆ. ರಾಜ್ಯದ ಕಾರ್ಯಭಾರವನ್ನು ನೀನು ಮಾಡಬೇಕು ಅಂತ. ಪ್ರಿಯವ್ರತನಿಗೆ ಏಕಾಂತದಲ್ಲಿ ಹರಿಧ್ಯಾನದಲ್ಲೇ ಆಸಕ್ತನಾಗಬೇಕು ಅಂತ ಅವನ ಅಪೇಕ್ಷೆ. ಈ ಎಲ್ಲ ರಾಜ್ಯದ ಕಾರ್ಯಭಾರ, ನಾನಾ ವಿಧವಾದಂತಹ ವೈಭವದ ಭೋಗಗಳು, ಇವುಗಳಲ್ಲಿ ಮುಳುಗಿ ಮನಸ್ಸು ವ್ಯಗ್ರವಾದರೆ ಸಾಧನೆಯನ್ನು ಮಾಡಿಕೊಳ್ಳೋದಕ್ಕಾಗೋದಿಲ್ಲ. ಜನ್ಮ ವ್ಯರ್ಥವಾಗಿ ಹೋಗ್ತದೆ. ಎಂತಹ ದೊಡ್ಡ ಜನ್ಮ! ದೇವರ ಮರಿಮಗನಾಗಿ ಹುಟ್ಟುವಂತಹ ಜನ್ಮ. ಸ್ವಯಂಭುವಮನು ದೊಡ್ಡ ದೇವತೆ, 10ನೇ ಕಕ್ಷೆಯಲ್ಲಿರುವಂತಹ ದೊಡ್ಡ ದೇವತೆ. ಅಂತಹ ಸ್ವಯಂಭುವ ಮನುವಿನ ಮಗನಾಗಿ ಒಬ್ಬ ತತ್ವಾಭಿಮಾನಿ
ಅಂತಹ ತತ್ವಾಭಿಮಾನಿ ದೇವತೆಯ ಮಗನಾಗಿ ಹುಟ್ಟುವ ಭಾಗ್ಯ. ಇಂತಹ ದೊಡ್ಡ ಸೌಭಾಗ್ಯ ಇದ್ದಾಗ ಹೆಚ್ಚು ಸಾಧನೆಯನ್ನು ಮಾಡಿಕೊಳ್ಳಬೇಕು ಅಂತ ಅವನ ಅಪೇಕ್ಷೆ, ವಿರಕ್ತನಾಗಿ ಅರಣ್ಯದಲ್ಲಿರಬೇಕು ಅಂತ. ಬೆಂಗಳೂರಿನ OTC ರಸ್ತೆಯಲ್ಲಿರುವ ಶ್ರೀ ಶಿವ ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ವಿಘ್ನ ವಿನಾಶಕ ಗಣಪತಿ ಸ್ವಾಮಿಗೆ ಹಾಗೂ ಪವಿತ್ರ ಶಿವಲಿಂಗಕ್ಕೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಮತ್ತು ಎಳನೀರಿನಿಂದ ಪಂಚಾಮೃತ ಅಭಿಷೇಕವನ್ನು ನೆರವೇರಿಸಲಾಯಿತು. ಬಳಿಕ ಸ್ವಾಮಿಗೆ ಧೂಪದೀಪ ನೈವೇದ್ಯಗಳೊಂದಿಗೆ ಮಂಗಳ ನೀರಾಜನ ಬೆಳಗಲಾಯಿತು. ಅದೇ ರೀತಿ ದೇವಾಲಯದ ಉಪಾಲಯದಲ್ಲಿರುವ ಅಮ್ಮನವರಿಗೆ ಸಹ ಸುಂದರವಾಗಿ ಅಲಂಕಾರವನ್ನು ಮಾಡಿ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ನೆರೆದಿದ್ದ ಭಕ್ತಾದಿಗಳು ಶ್ರೀ ಶಿವ ಗಣಪತಿ ಹಾಗೂ ಅಮ್ಮನವರ ದಿವ್ಯ ದರ್ಶನವನ್ನು ಪಡೆದು ಕೃತಾರ್ಥರಾದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದಲ್ಲಿ ನೆಲೆಸಿರುವ ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ವೈಭವದಿಂದ ಜರುಗಿದವು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಅಮ್ಮನವರನ್ನು ವಿಶೇಷವಾಗಿ ಅಲಂಕರಿಸಿ ಸುಮಾರು 33 ವಿಧವಾದ ಪುಷ್ಪಗಳಿಂದ ಶಾಸ್ತ್ರೋಕ್ತವಾಗಿ ಪುಷ್ಪಯಾಗೋತ್ಸವವನ್ನು ವೈಭವಪೂರಿತವಾಗಿ ನೆರವೇರಿಸಲಾಯಿತು. ನಂತರ ಪೂಜೆ ಸಲ್ಲಿಸಿ ವಿವಿಧ ಆರತಿಗಳೊಂದಿಗೆ ಮಹಾಮಂಗಳಾರತಿ ಬೆಳಗಲಾಯಿತು. ಅನೇಕ ಮಂದಿ ಭಕ್ತರು ಈ ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡು ಧನ್ಯರಾದರು. ಬೆಂಗಳೂರಿನ ಬಳೆಪೇಟೆಯಲ್ಲಿರುವ ಶ್ರೀ ಲಾಲ್ದಾಸ್ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಚಂಡಿಕಾ ಹೋಮವನ್ನು ನೆರವೇರಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಮೊದಲು ಗಣಪತಿ ಪೂಜೆ, ಪುಣ್ಯಾಹವಾಚನ, ಕಳಶ ಸ್ಥಾಪನೆ ಹಾಗೂ ಸಂಕಲ್ಪ ಪೂಜೆಯನ್ನು ನೆರವೇರಿಸಲಾಯಿತು. ಬಳಿಕ ದೇವಿಯ ಅನುಗ್ರಹಕ್ಕಾಗಿ ನವಗ್ರಹ ಪೂಜೆ, ರಕ್ಷಾಬಂಧನ, ದೇವತಾ ಆಹ್ವಾನ ಹಾಗೂ ಚಂಡಿಕಾ ದೇವಿಯ ವಿಶೇಷ ಆರಾಧನೆ ನಡೆಸಲಾಯಿತು. ಆನಂತರ ವೇದ ಪಂಡಿತರ ಸಮ್ಮುಖದಲ್ಲಿ ದುರ್ಗಾ ಸಪ್ತಶತಿ ಪಾರಾಯಣ, ನವಾಕ್ಷರಿ ಮಂತ್ರ ಜಪ ಹಾಗೂ ಹೋಮಕುಂಡದಲ್ಲಿ ವಿವಿಧ ಹವನ ದ್ರವ್ಯಗಳೊಂದಿಗೆ ಚಂಡಿಕಾ ಹೋಮವನ್ನು ವಿಧಿವತ್ತಾಗಿ ನೆರವೇರಿಸಲಾಯಿತು. ಹೋಮದ ಪ್ರಮುಖ ಭಾಗವಾದ ಪೂರ್ಣಾಹುತಿಯನ್ನು ಅತ್ಯಂತ ವೈಭವದಿಂದ ನೆರವೇರಿಸಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಂಗಳ ನೀರಾಜನ ಬೆಳಗಲಾಯಿತು. ಈ ಸಂದರ್ಭದಲ್ಲಿ ನೆರೆದಿದ್ದ ಭಕ್ತರು ಚಂಡಿಕಾ ಹೋಮದ ದಿವ್ಯ ದೃಶ್ಯವನ್ನು ಕಣ್ತುಂಬಿಕೊಂಡು ದೇವಿಯ ಕೃಪೆಗೆ ಪಾತ್ರರಾದರು. ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರ ಮೂಲ ಮಹಾಸಂಸ್ಥಾನ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಪ್ರಸ್ತುತ ಪೀಠಾಧಿಪತಿಗಳಾದ ಪರಮಪೂಜ್ಯ 1008 ಶ್ರೀ 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 ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಆದೇಶದಂತೆ ಬೆಂಗಳೂರು ಜಯನಗರ 5ನೇ ಬಡಾವಣೆಯಲ್ಲಿರುವ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದಲ್ಲಿ ಅಧಿಕ ಮಾಸದ ಪ್ರಯುಕ್ತ ಗುರು ಸಾರ್ವಭೌಮರ ದಾಸ ಸಾಹಿತ್ಯ ಪ್ರಾಜೆಕ್ಟ್ ಇವರ ನೇತೃತ್ವದಲ್ಲಿ 33 ಹಾಡುಗಳ ಕಾರ್ಯಕ್ರಮ ನಗರದ ವಿವಿಧ ಭಜನಾ ಮಂಡಳಿ ವತಿಯಿಂದ ನೆರವೇರಿತು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ.
ಶ್ರೀ ವೆಂಕಟೇಶ ಗೋ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಕಾರ್ಕಳದ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ಅಧಿಕ ಮಾಸದ ಭಜನಾ ಸಂಧ್ಯಾ ಕಾರ್ಯಕ್ರಮದ ಅಂಗವಾಗಿ ಮಹಾಲಕ್ಷ್ಮೀ ಶೆಣೈ ಇವರಿಂದ ಭಕ್ತಿ ಸಂಗೀತ ಕಾರ್ಯಕ್ರಮ ನಡೆಯಿತು. ಮೈಸೂರಿನ 3ನೇ ಹಂತದಲ್ಲಿರುವ ಶ್ರೀ ಕ್ಷೇತ್ರ ಶ್ರೀ ಸಪ್ತಮಾತೃಕ ಚೌಡೇಶ್ವರಿ ದೇವಸ್ಥಾನದ 21ನೇ ವಾರ್ಷಿಕ ಪ್ರತಿಷ್ಠಾ ವರ್ಧಂತೋತ್ಸವದ ಅಂಗವಾಗಿ ಜರುಗುತ್ತಿರುವ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ನೃತ್ಯ ಕಲಾವಿದರ ಸಂಘ ಮೈಸೂರು ವಿಭಾಗದ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮಕ್ಕೆ ದೇವಾಲಯದ ಧರ್ಮಾಧಿಕಾರಿಗಳಾದ ಎಸ್ಕೆ ಭಾಸ್ಕರ್, ವಿದುಷಿ ಡಾಕ್ಟರ್ ಚಿತ್ರಾ ಬಿಳಿಗಿರಿ ಅಧ್ಯಕ್ಷರು, ಎಐಎಂಡಿಎ ಮೈಸೂರು ವಿಭಾಗ ಮತ್ತು ಇನ್ನಿತರ ಗಣ್ಯರಿಂದ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ತರುವಾಯ ವಿದುಷಿ ಭಾರತಿ ಮಂಜುನಾಥ್ ಮತ್ತು ಶಿಷ್ಯ ವೃಂದದಿಂದ ಸಂಕೀರ್ತನೆ ನೆರವೇರಿತು. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಅದಿತಿ ಲಕ್ಷ್ಮೀ ಭಟ್ ಮಂಗಳೂರು ಇವರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. ಧೀಂ ತರಿಗಿಡತಗದ ಧೀ ತಕ್ಕ ತದ್ಧೀಂ ತರಿಗಿಡತಗದ ಧೀ ತಕ್ಕ ದಿಕ್ಕು ತದ್ಧೀಂ ತರಿಗಿಡತಗದ ರೀ ಜೋ ನು ರ ರೀ ಜೋ ನು ರ ರೀ ಜೋ. ಶ್ರೀಹರಿಗೆ ಪ್ರೀತವಾದ ಮಾಸ ಅಧಿಕ ಮಾಸ, ಪುರುಷೋತ್ತಮ ಮಾಸ ಎಂದು ಕರೆಸಿಕೊಳ್ಳುವ ಅಧಿಕ ಮಾಸ ಆಧ್ಯಾತ್ಮಿಕವಾಗಿ ಅಪಾರ ಮಹತ್ವ ಹೊಂದಿದ ತಿಂಗಳು. ಈ ಸಮಯದಲ್ಲಿ ಮಾಡುವ ಪುಣ್ಯ ಕರ್ಮಗಳೆಲ್ಲವೂ ಅನೇಕ ಫಲವನ್ನು ನೀಡುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. 33 ತಿಂಗಳಿಗೆ ಒಮ್ಮೆ ಬರುವ ಈ ಮಾಸದಲ್ಲಿ ಜಪ, ತಪ, ನಾಮಸ್ಮರಣೆ ಬಹಳ ಪ್ರಾಮುಖ್ಯತೆ ಇದೆ. ಕಲಿಯುಗದಳು ಹರಿನಾಮವ ನೆನೆದರೆ ಕುಲ ಕೋಟಿಗಳುದ್ಧರಿಸುವುದು ಎಂದು ಅಧಿಕ ಫಲ ನೀಡುವ ಜ್ಯೇಷ್ಠ ಅಧಿಕ ಮಾಸದಲ್ಲಿ ನಾಡಿನಾದ್ಯಂತ ದೇವಸ್ಥಾನಗಳಲ್ಲಿ, ಮಠಗಳಲ್ಲಿ, ಧಾರ್ಮಿಕ ಕೇಂದ್ರಗಳಲ್ಲಿ, ಮನೆಗಳಲ್ಲಿ ಅಧಿಕ ಮಾಸವನ್ನು ಅತ್ಯಧಿಕ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ. ಈ ಸಮಯದಲ್ಲಿ ಮಾಡಿದ ಪುಣ್ಯದ ಕೆಲಸಗಳು, ದಾನ, ಧರ್ಮ, ಸೇವಾ ಕೈಂಕರ್ಯಗಳು, ಹರಿಸ್ಮರಣೆ ಎಲ್ಲವೂ ಅಧಿಕ ಪುಣ್ಯ ಫಲವನ್ನು ಕೊಡುತ್ತದೆ ಎಂಬುದು ಭಕ್ತರ ನಂಬಿಕೆ. ಬೆಂಗಳೂರಿನ ಬಸವನಗುಡಿಯ ಶ್ರೀ ದಿಗ್ವಿಜಯ ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಾನದಲ್ಲಿ ಅಧಿಕ ಮಾಸದ ಅಂಗವಾಗಿ ಗಾಯನ ಸೇವಾ ಕಾರ್ಯಕ್ರಮಗಳು ಜರುಗಿದವು. ಮುಖಪುಟದ ಬೃಹತ್ ಸಮೂಹವಾದ ದಾಸನಮನ ಸಮೂಹ ಶೃಂಗೇರಿ ನಿಲಯೇ ಸಂಘದ ವತಿಯಿಂದ ಭಕ್ತಿಪೂರ್ವಕವಾಗಿ ಸಂಕೀರ್ತನಾ ಕಾರ್ಯಕ್ರಮಗಳು ನಡೆದವು. ಮೈಸೂರಿನ ಕುವೆಂಪು ನಗರದ ರಾಯರ ಮಠದಲ್ಲಿ
ಅಧಿಕ ಮಾಸದ ವಿಶೇಷ ಭಜನಾ ಸೇವೆ ಸಲ್ಲಿಸಿ ಗುರು ರಾಘವೇಂದ್ರ ಭಜನಾ ವೃಂದದ ಸದಸ್ಯರು ಭಕ್ತಿ ಭಾವದಿಂದ ಧನ್ಯತೆಯನ್ನು ಹೊಂದಿದರು. ಬೆಂಗಳೂರಿನ ಯಲಹಂಕ ರಾಯರ ಮಠದಲ್ಲಿ ವೈಷ್ಣವಿ ಭಜನಾ ಸಂಘದ ವತಿಯಿಂದ ಹರಿನಾಮ ಸಂಕೀರ್ತನೆ ಕಾರ್ಯಕ್ರಮಗಳು ನಡೆದವು. ಹಾಗೆಯೇ ನಾಡಿನಾದ್ಯಂತ ಭಕ್ತರ ಮನೆಗಳಲ್ಲಿ ಹರಿನಾಮ ಸಂಕೀರ್ತನೆ ಕಾರ್ಯಕ್ರಮಗಳು ಅವಿರತವಾಗಿ ನಡೆಯುತ್ತಿವೆ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.
ನಾ